ಈ ವಿಡಿಯೋದಲ್ಲಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಕಲ್ತಿರುವ ವಾಕ್ಯಗಳನ್ನು ಹೇಗೆ ಎಸ್ ಆರ್ ನೋ ಪ್ರಶ್ನೆಗಳನ್ನಾಗಿ ಬದಲಾಯಿಸಬಹುದು ನೋಡೋಣ. ಹಿಂದಿನ ವಿಡಿಯೋಸ್ ವಾಚ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. Please subscribe and hit the bell icon for more videos. ಹಲೋ, ವೆಲ್ಕಮ್ ಟು ಲರ್ನ್ ಇಂಗ್ಲಿಷ್. ಈ ಟೆಕ್ನಿಕಲ್ ಯುಗದಲ್ಲಿ ಇಂಗ್ಲಿಷ್ ಮಾತನಾಡುವುದು ಮತ್ತು ಅರ್ಥೈಸಿಕೊಳ್ಳುವುದು ಅನಿವಾರ್ಯವಾಗಿದೆ. ನಮ್ಮ ವಿಡಿಯೋಗಳಲ್ಲಿ ಕನ್ನಡದಲ್ಲಿ ಸರಳವಾಗಿ ಇಂಗ್ಲಿಷ್ ಕಲಿಯಿರಿ. So far we have learned am, is and are. ಈಗ ಈ ವಾಕ್ಯಗಳ ರಚನೆಯನ್ನು ಗಮನಿಸಿ. I am late. He is sad. You are hungry. Negative. I am not late. He is not sad. You are not hungry. Now look at this sentence. I am late. ಅಂದರೆ ನಾನು ತಡವಾಗಿದ್ದೇನೆ. Am I late? ಅಂದರೆ ನಾನು ತಡವಾಗಿದ್ದೇನೆಯೇ? ಈ ವಾಕ್ಯದಲ್ಲಿ ಬಳಸಿದ ಹಾಗೆ ಆಮ್ ಪ್ರಾರಂಭದಲ್ಲಿ ಬಳಸಿ ಎಸ್ ಆರ್ ನೋ ಕ್ವಶನ್ ಮಾಡಲಾಗುತ್ತದೆ. ಇದೇ ರೀತಿ ಹಿ ಈಸ್ ಸ್ಯಾಡ್ ಅನ್ನು ಈಸ್ ಹಿ ಸ್ಯಾಡ್, ಯು ಆರ್ ಹಂಗ್ರಿ, ಆರ್ ಯು ಹಂಗ್ರಿ, ರಾಜು ಈಸ್ ಆಬ್ಸೆಂಟ್, ಈಸ್ ರಾಜು ಆಬ್ಸೆಂಟ್. Now look at this yes or no question. Is he sad? Answer ಏನಾಗಬಹುದು? Yes, he is sad. ಅಥವಾ no, he is not sad. ಇದೇ ರೀತಿ are you hungry? Answer yes, I am hungry, or no, I am not hungry. ಹಾಗೆಯೇ is Raju absent? Yes, Raju is absent, or no, Raju is not absent. Now video pause ಮಾಡಿ and look at these sentences. Change these sentences into yes or no questions. So ನೋಡಿ, ಇಂಗ್ಲಿಷ್ ಎಷ್ಟು ಸುಲಭವಾಗಿ ಕಲಿಯಬಹುದು. So please like, share and subscribe. Thank you very much. Meet you in the next video.